ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆಟೋ ಕನ್ನಡಿಗ. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್. ಇವತ್ತಿಂದ ಡೇ 1. ಇವತ್ತು ಡೇ 1. ಏನಕ್ಕಪ್ಪ ಡೇ 1 ಅಂತಂದ್ರೆ 100 ದಿನದಲ್ಲಿ 1,00,000 ರೂಪಾಯಿ ಅರ್ನ್ ಮಾಡಿ ಈ ಗಾಡಿ ಲೋನ್ ನಾನು ಕ್ಲಿಯರ್ ಮಾಡಬೇಕು ಅಂತ ನನಗೆ ನಾನೇ ಚಾಲೆಂಜ್ ತಗೊಂಡಿದ್ದೀನಿ. ಈ ಚಾಲೆಂಜ್ ಪೂರ್ತಿ ಆಗುತ್ತೋ ಇಲ್ವೋ ನನಗಂತೂ ಗ್ಯಾರಂಟಿ ಇಲ್ಲ. ಬಟ್ ಒಟ್ಟಿನಲ್ಲಿ 1,00,000 ರೂಪಾಯಿ ಅಮೌಂಟ್ ಅಡ್ಜಸ್ಟ್ ಮಾಡಿ ಈ ಗಾಡಿ ಲೋನ್ ಕ್ಲಿಯರ್ ಮಾಡಬೇಕು. ಸೊ ನೋಡೋಣ ಏನಾಗುತ್ತೆ ಏನಾಗಲ್ಲ. ಸೊ ಇವತ್ತು ಡೇ 1 ಆಲ್ರೆಡಿ ಅರ್ಧ ದಿನ ಹೋಯ್ತು. ಏನಕ್ಕೆ ಹೋಯ್ತಪ್ಪ ಅಂತಂದ್ರೆ ಅಂಗಡಿಗೆ ಐಟಮ್ ಅದು ಇದು ಅಂಗಡಿ ಕೆಲಸ ಮನೆ ಕೆಲಸ ಎಲ್ಲಾ ಮುಗಿಸ್ಕೊಂಡು ಜಸ್ಟ್ ಇವಾಗ ನಾನು ಫ್ರೀ ಆದೆ. ಅಮ್ಮನ್ನ ಗೌರ್ಮೆಂಟ್ ಹಾಸ್ಪಿಟಲ್ ಬಿಟ್ಟಿದ್ದೀನಿ. ಅಮ್ಮ ಒಳಗಡೆ ಹೋಗಿದ್ದಾರೆ. ಇವ್ರನ್ನ ನೋಡ್ಕೊಂಡು ನಾನ್ ಕೂತಿದ್ದೀನಿ. ಇವಾಗ ಏನಕ್ಕಂತಂದ್ರೆ ಅವ್ರಮ್ಮ ಅಂಗಡಿ ನೋಡ್ಕೊತಾ ಇದ್ದಾರೆ. ಅದಕ್ಕೆ ಅಲ್ವಾ ಸರ್? ಇವನ್ನ ನೋಡ್ಕೊಂಡು ಇವಾಗ ಆಗಲ್ಲ ಇವ್ರಿಗೆ ತುಂಬಾ ಕಷ್ಟ. ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತಾನೆ, ಆಮೇಲೆ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಟು ಅಂತಂದ್ರೆ ಎವಿ ತರಲೇ ಇದು ಸುಮ್ಮನೆ ಕೂತ್ಕೊಳ್ಳಲ್ಲ. ಇವಾಗ ಏನೋ ಸೈಲೆಂಟಾಗಿ ಅವನೇ ಅಂತ ಅನ್ಕೊಂಡಿದ್ದೀರಾ? ನೀವು ಅನ್ಕೊಂಡಷ್ಟು ಸೈಲೆಂಟಾಗಿಲ್ಲ ಇವನು. ತುಂಬಾ ವೈಲೆಂಟು. ನೋಡಕ್ ಮಾತ್ರ ಸೈಲೆಂಟ್ ಕಾಣುತ್ತೆ. ಪಾಪು ಟಕ್ಲು ಟಕ್ಲು ಮೇಲೆ ಟಕ್ಲು ಸೊ ಇವಾಗ ಅಮ್ಮ ಬಂದ್ಮೇಲೆ ಇವನ್ನ ಬಂದ್ರು. ಏನಾದ್ವಿ? ಓ ಮೇ 1 ಗೌರ್ಮೆಂಟ್ ರಜಾ. ಇದು ನೋಡಿ ಕ್ಯಾಮ್ರಾ ಹೆಂಗ್ ನೋಡೈತೈತೆ. ಏನ ರೆಕಾರ್ಡ್ ಮಾಡಕತ್ತ ನೀವ? ಏನ್ ಅಲ್ಲೈತ್ ನೋಡ್ರಿ. ಕ್ಯಾಮ್ರಾ ಆನ್ ಮಾಡಿದ್ರೆ ಸೈಲೆಂಟ್ ಆಗಿರ್ತಾನೆ, ಕ್ಯಾಮ್ರಾ ಆಫ್ ಮಾಡಿದ್ರೆ ಫುಲ್ ವೈಲೆಂಟು. ಓರಿ ಸರ್. ಸೊ ಹೋಗೋಣ ಇವಾಗ ಮನೆ ಕಡೆ. ಡ್ಯೂಟಿ ಮೇಲೆ ಹೋಗೋಣ ಅಂತಂದ್ರೆ ಅಂಗಡಿಯಲ್ಲಿ ಕುಣಿಸ್ಬಿಟ್ಟು ಹೋಗಿದ್ದಾರೆ ಇವಾಗ. ಸೊ ತುಂಬಾ ಹೊತ್ತಾಯ್ತು, ಡ್ಯೂಟಿ ಮೇಲೆ ಬರಲಿಲ್ಲ. ಇವಾಗ ಬಂದಿದ್ದೀನಿ. ಒಂದೇ ಒಂದು ಡ್ಯೂಟಿ ಮಾಡಿದೆ, ನಮಸ್ಗೆ ಹೋಗಿದ್ದೆ. ಅಲ್ಲಿಂದ ಒಂದು ಬಾಡಿಗೆ ಡ್ರಾಪ್ ಮಾಡಿ 200 ರೂಪಾಯಿ ಇಸ್ಕೊಂಡು ವಾಪಸ್ ಒಂದು 50 ರೂಪಾಯಿ ಬಾಡಿಗೆ ಮಾಡ್ಕೊಂಡು ನಾನು ಬಂದೆ. ಇವಾಗ ಮತ್ತೆ ಬಂದಿದ್ದೀನಿ ಡ್ಯೂಟಿ ಮೇಲೆ. ಇವಾಗ ಒಂದು RMB ಬಾಡಿಗೆ ಬಂದೈತೆ, ಕರ್ಕೊಂಡೋಗಿ ಡ್ರಾಪ್ ಮಾಡೋಣ. ನೋಡಲ್ಲ ಅಲ್ಲಿಂದ ಯಾವ್ದಾದ್ರು ಬೀಳುತ್ತೋ ಇಲ್ವೋ, ಗ್ಯಾರಂಟಿ ಅಂಕೂ ಇಲ್ಲ. ಆದಷ್ಟು ಟ್ರೈ ಮಾಡೋಣ. ಸೊ 266 ರೂಪಾಯಿ ಬಾಡಿಗೆ ಹಾಕೊಂಡೆ. ಇವಾಗ ಯಾವ್ದು ಬಾಡಿಗೆ ಬೀಳುತ್ತೆ ನೋಡೋಣ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಸಿಕ್ಕಿತ್ ಶಿವ ಅನ್ಕೊಂಡು ಹೋಯ್ತಾ ಇರೋಣ. ಇವಾಗ ನಾನು ಇದ್ದೀನಿ RMB ಸೆಕೆಂಡ್ ಸ್ಟೇಜು. ಇಲ್ಲಿಂದ ಯಾವ ಕಡೆ ಬೀಳುತ್ತೆ ನೋಡ್ತಾ ಇರೋಣ. ನಮ್ಮ ಆಟೋರಾಜ್ ಅರುಣ್ ಅವ್ರ ಮನೆ ಇಲ್ಲೇ ಅಲ್ವಾ? ನಿನ್ನೆ ಫೋನ್ ಹಾಕಿದ್ರು, ನಾನು ಬಿಸಿ ಆಗ್ಬಿಟ್ಟಿದ್ದೆ. ಅವ್ರಿಗೆ ಫೋನ್ ಹಾಕೋಣ. ಸೊ ಬಾಡಿಗೆನ ಡ್ರಾಪ್ ಮಾಡಿದ್ದೀನಿ. ಇಲ್ಲಿ ಯಾವ್ದು ಡ್ಯೂಟಿ ಬೀಳ್ತಾ ಇಲ್ಲ. ನಾನು ಇವಾಗ ಮೆಜೆಸ್ಟಿಕ್ ಅಲ್ಲಿ ಇದ್ದೀನಿ. ಇಲ್ಲಿಂದ ನೋಡ್ಬೇಕು ಯಾವ ಕಡೆ ಬೀಳುತ್ತೆ ಬೀಳಿ ಹೋಗ್ಬಿಡ್ತೀನಿ. ನಂಗೇನಿಲ್ಲ ಅದೇ ಬೇಕು ಇದೇ ಬೇಕು ಅಂತ ಏನಿಲ್ಲ. ಸಿಕ್ಕಿದ್ದು ಶಿವ ಅನ್ಕೊಂಡು ಹೋಯ್ತಾ ಇರೋದು. ಬಟ್ ಏನಂತಂದ್ರೆ ಬಾಡಿಗೆನೆ ಬೀಳ್ತಾ ಇಲ್ಲ. ಆಲ್ಮೋಸ್ಟ್ ನಾನೊಬ್ಬ ಅಂತಲ್ಲ, ಇಲ್ಲಿ ಸರೌಂಡಿಂಗ್ ಅಲ್ಲಿ ಒಂದು 200ರಿಂದ 250 ಆಟೋಗಳು ನಿಂತಿದ್ದಾವೆ ಡ್ಯೂಟಿಗೋಸ್ಕರ. ನೋಡ್ತಾ ಇದ್ದೀರಾ? ಲೈನ್ ಆಗಿ ಆ ಕಡೆನೂ ಲೈನ್ ಆಗಿ ನಿಂತು ಬಿಟ್ಟಿದ್ದಾರೆ. ಸೊ ಯಾವ್ದಾದ್ರು ಡ್ಯೂಟಿ ಬರಲಿ. ಇವಾಗ ಬೆಳಗ್ಗೆಯಿಂದ ನಾನು ಅವಾಗಿಂದ ಒಂದೇ ಆ್ಯಪನ್ನು ಆನ್ ಮಾಡಿದ್ದೆ. ಇವಾಗ ಎಲ್ಲ ಆ್ಯಪನ್ನು ಆನ್ ಮಾಡುವಂತ ಸಮಯ. ಅಂದ್ರೆ ನಮ್ಮ ಹತ್ರ ಒಂದು ಆನ್ ಮಾಡ್ತೀನಿ. ಅದು ಬಿಟ್ರೆ ಮತ್ತೆ ಯಾವ್ದು ಇಲ್ಲ. ಜಾಸ್ತಿ ನಾನು ಬೇರೆ ಆ್ಯಪ್ಗಳಲ್ಲಿ ಡ್ಯೂಟಿ ಮಾಡಕ್ ಹೋಗಲ್ಲ, ಕಮ್ಮಿ. ಇವೆಲ್ಲ ಸ್ಟ್ಯಾಂಡ್ ಗಾಡಿಗಳು. ಇಲ್ಲೇನಿದಾವಲ್ಲ ಇಲ್ಲಿಂದ ಇವೆಲ್ಲ ಡ್ಯೂಟಿಗೋಸ್ಕರ ಕಾಯ್ತಾ ಇರೋದು. ಲೈನ್ ಆಗಿ ಏನ್ ನಿಂತಿದ್ದಾರೆ ಗಾಡಿಗಳು, ಇವೆಲ್ಲ ಡ್ಯೂಟಿಗೋಸ್ಕರ ವೇಟಿಂಗ್ ಬಂತು ಅಂತಂದ್ರೆ ನಮಗೂ ಖುಷಿನೇ. ಯಾವ ಮೂಲೆಗಾದ್ರೂ ಬರ್ಲಿ ಹೊಡ್ಕೊಂಡು ಹೋಯ್ತಾ ಇರೋದೆ. ಸೊ ಟೋಟಲ್ ನಮ್ದು ಅರ್ನಿಂಗ್ ಬಂದ್ಬಿಟ್ಟು ಇಲ್ಲಿ ತನಕ ತೋರಿಸ್ಬಿಡ್ತೀನಿ. 3 ಟ್ರಿಪ್ 461, 195, 215, 51, ಒಂದು 200 ರೂಪಾಯಿ ಕೈ ಬಾಡಿಗೆ. ಟೋಟಲ್ 461, 200, 661 ಅರ್ನ್ ಮಾಡಿದ್ವಿ. ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳಕ್ ಟ್ರೈ ಮಾಡೋಣ. ಇಲ್ಲಂದ್ರೂ ಯಾವ್ದು ಬೀಳ್ತಾ ಇಲ್ಲ ಡ್ಯೂಟಿ. ಅದ್ರಲ್ಲಿ ಗೌರ್ಮೆಂಟ್ ಹಾಲಿಡೇ ಬೇರೆ. ಸೊ ಡ್ಯೂಟಿಗಳು ಕೂಡ ಕಮ್ಮಿ, ಹಂಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೂ ಪರವಾಗಿಲ್ಲ. 9 ಗಂಟೆ ತನಕ ಎಷ್ಟಾಗುತ್ತೆ ಅಷ್ಟು ಮಾಡಕ್ ಟ್ರೈ ಮಾಡೋಣ. ಸೊ ಅವಾಗಿಂದ ನಾನು ಡಾಕ್ಟರ್ ಬ್ರೋ ಅವರ ಇಂಟರ್ವ್ಯೂ ನೋಡ್ತಾ ಇದ್ದೆ. ಯಾವುದು ಮುಂದೆ ಬನ್ನಿ ಚಾನಲ್ ಅಲ್ಲಿ ಅವ್ರದ್ದು ಇಂಟರ್ವ್ಯೂ ಬಂದಿದೆ. ಒಂದ್ ಕೈ ಬಾಡಿಗೆ ಸಿಕ್ತು, 100 ರೂಪಾಯಿದು ಹಾಕೊಂಡ್ ಬಂದೆ ಗುಟ್ಟಹಳ್ಳಿಗೆ. ಅಲ್ಲಿಂದ ಇವಾಗ ಮೆಕ್ರಿ ಸರ್ಕಲ್ ಕಡೆ ಹೋಗ್ತಾ ಇದ್ದೆ. ಒಂದು ಬಾಡಿಗೆ ಸಿಕ್ಕೈತೆ ರಾಮಮೂರ್ತಿ ನಗರಕ್ಕೆ. ಪಿಕಪ್ 2.4 ಕಿಲೋಮೀಟರ್ ಹೋಗ್ತಾ ಇದ್ದೀನಿ ಪಿಕಪ್ಗೆ. ಇವಾಗ ವೆಯ್ಟ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ.
ಪ್ಯಾಸೆಂಜರ್ ಅಂತೂ ಮೆಸೇಜ್ ಮಾಡಿದೀನಿ, ಪೀಕ್ ಟೈಮ್ ಈ ಟೈಮಲ್ಲಿ ಡ್ಯೂಟಿಗಳು ಜಾಸ್ತಿ ಬೀಳಬೇಕು, ನಮ್ಮ ವೇ ಪ್ಲೀಸ್ ಡೋಂಟ್ ಕ್ಯಾನ್ಸಲ್ ಅಂತ. ಪ್ಯಾಸೆಂಜರ್ ಮೆಸೇಜ್ ಮಾಡೋರೆ ಓಕೆ ಐ ಆಮ್ ವೇಟಿಂಗ್ ಅಂತ ತೋರಿಸ್ಬಿಡ್ತೀನಿ. ಓಕೆ ಐ ಆಮ್ ವೇಟಿಂಗ್. ಸೊ ಹೋಗೋಣ, ಪ್ಯಾಸೆಂಜರ್ನ ಪಿಕ್ ಮಾಡೋಣ, ನೋಡೋಣ ಆ ಕಡೆಯಿಂದ ಮತ್ತೆ ಯಾವ್ದಾದ್ರು ಸಿಕ್ಕರೆ ಸರಿ, ಇಲ್ಲ ಅಂತಂದ್ರೆ ವೈಟ್ ಮಾಡೋದೆ. ಇತ್ತೀಚೆಗೆ ಬಂದಿರುವಂತ ಫ್ಲೀಟ್ ಸರ್ವಿಸ್ ಕೆಲವೊಂದು ಎಲ್ಬೋರ್ಡ್ ನನ್ನ ಮಕ್ಕಳು ಗಾಡಿನೇ ಓಡ್ಸಕ್ ಬರಲ್ಲ, ಬಂದ್ಬಿಡ್ತಾವೆ ಹಿಂದೆ ಮುಂದೆ ಅಕ್ಕ ಪಕ್ಕ ನೋಡಲ್ಲ, ಸೀದಾ ಉಚ್ಕೊಂಡು ಹೋಯ್ತಾ ಇರೋದೆ. ಅಣ್ಣ ಸೀದಾ ಉಚ್ಕೊಂಡು ಹೋಗ್ಬಿಟ್ಟ, ರೈಟ್ ಸೈಡ್ ಬಂಪರ್ ಫುಲ್ ಕಲರೇ ಹೋಗ್ಬಿಡ್ತು. ಇವಾಗ ನಾಳೆ ನನ್ನ ಗಾಡಿ ಪಾಸಿಂಗ್ ಮಾಡಿಸ್ಬೇಕು ನಾನು. ಇವಾಗ ಈ ರೀತಿ ಉಚ್ಕೊಂಡು ಹೋಗಿದ್ದಕ್ಕೆ ನಾನು ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಬೆಳಿಗ್ಗೆ ಇದ್ರೆ ಪಾಸಿಂಗ್ ಐತೆ ಗಾಡಿದು, ಇಲ್ಲ ಅಂತಂದ್ರೆ ಹೊಸ ಬಂಪರ್ ತಗೋಬೇಕು ಅಂತಂದ್ರೆ 600 ರೂಪಾಯಿ ಆಗುತ್ತೆ. ತಲೆನೇ ಕೆಡಿಸ್ಬಿಡ್ತಾರೆ ಈ ಎಲ್ಬೋರ್ಡ್. ಅದ್ರಲ್ಲಿ ಈ ಫ್ಲೀಟ್ ಸರ್ವಿಸ್ಗಳು ತುಂಬಾ ಇದಾವೆ. ಡ್ರೈವಿಂಗ್ ಬರಲ್ಲ ಗುರುವೆ, ಅಥವಾ ಗಲ್ಲಿ ಬರ್ತಾವೆ, ಲೆಫ್ಟ್ ರೈಟ್ ನೋಡಲ್ಲ, ಉಜ್ಕೊಂಡು ವಹಿಸ್ತಾ ಇರ್ತಾರೆ. ಗ್ಯಾಸೇ ಖಾಲಿ CNG ಗಾಡಿಲಿ. ಇವಾಗ ಹೋಗ್ಬೇಕು, ಪೆಟ್ರೋಲ್ ಐತೆ ಗಾಡಿಲಿ ಪರವಾಗಿಲ್ಲ, ಬಟ್ ಇಲ್ಲಿಂದ CNG ಬಂಕು 5 ಕಿಲೋಮೀಟರ್ ಇದೆ. ಅಲ್ಲಿ ತನಕ ಹೋಗುತ್ತೋ ಇಲ್ವೋ ಸ್ವಲ್ಪ ಡೌಟ್. ಅದು ಬಿಟ್ರೆ ಗ್ಯಾರಂಟಿ ಅಂತೂ ಐತೆ, ಹೋಗ್ಬೋದು, ಬಟ್ ಹೇಳಕ್ಕಾಗಲ್ಲ. ರನ್ ಟೈಮು ಸಿ ಕ್ಯಾ ಕರೆಗ ಪಂಡು ಹಂಗೈತೆ. ಅದೇ ಸಖತ್ತಾಗಿ ಕೊಡ್ತವನೆ ಎಲ್ಲ MG ರೋಡ್, ಆ ಕಡೆ ಈ ಕಡೆ ಕೋರಮಂಗಲ. ನಾನು ಹೋಗ್ಬೋದು, ಹೋಗಕ್ಕೇನಿಲ್ಲ, ಬಟ್ ನನ್ನ ಗಾಡಿಲಿ CNGನೇ ಇಲ್ಲ. ಪೆಟ್ರೋಲು 2 ಲೀಟರ್ ಮೊನ್ನೆ ಹಾಕ್ಸಿತ್ತು, ಅದು ಹೋದ ವಾರದಲ್ಲಿ 200 ರೂಪಾಯಿದು ಹಾಕ್ಸಿತ್ತು. ಅದಾದ್ಮೇಲಿಂದ ನಾನು ಹಾಕ್ಸಿಲ್ಲ. ನೋಡೋಣ ಬನ್ನಿ. ಹೆವಿ ಜಾಮು, ಹೆವಿ ಟ್ರಾಫಿಕ್ ಆ ಕಡೆ, ಈ ಕಡೆ ಸ್ವಲ್ಪ ಓಪನ್ ಇದೆ. ಸೊ ಅವಾಗ್ಲೇ ಹೇಳಿದ್ನಲ್ವಾ ಪೆಟ್ರೋಲ್ ಕಮ್ಮಿ ಐತೆ ಅಂತ, ಸೊ ಅದಕ್ಕೆ 150 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡಿದೀನಿ. ಇನ್ನೊಂದು ವಿಚಾರ ಏನಂತಂದ್ರೆ CNG ತುಂಬ್ಸಕ್ಕಂತ ಹೋದೆ, ಅಲ್ಲಿ CNG ಬಂಕ್ ಕ್ಲೋಸ್ ಮಾಡಿದ್ದಾರೆ. ಇವಾಗ CNG ಈ ಸರೌಂಡಿಂಗ್ ಅಲ್ಲಿ ಎಲ್ಲೂ ಇಲ್ಲ. ಇಲ್ಲಿಂದ ಹೋಗ್ಬೇಕು ನಾನು ಆ ಕಡೆ ಕಮ್ಮನಹಳ್ಳಿ ಕಡೆ, ಆ ಕಡೆ ಹೋಗ್ಬೇಕು, ಇಲ್ಲ ಅಂತಂದ್ರೆ ಈ ಕಡೆ ಮಹದೇವಪುರ ಕಡೆ ಹೋಗ್ಬೇಕು. ಈ ಸರೌಂಡಿಂಗ್ ಅಲ್ಲಿ ಇಲ್ಲ. ನನಗೊಂದು ಬಾಡಿಗೆ ಬಂದೈತಿ ಇವಾಗ 283 ರೂಪಾಯಿದು. ಅಲ್ಲೇ ಎಲ್ಲಿ ನಾನು ಡ್ರಾಪ್ ಮಾಡ್ತೀನೋ ಅಲ್ಲೇ CNG ಬಂಕ್ ಇದೆ. ಸೊ ಅದಕ್ಕೋಸ್ಕರ ಬಾಡಿಗೆನ ಪಿಕಪ್ ಮಾಡಕ್ ಹೋಗ್ತಾ ಇದ್ದೀನಿ. ಅದು ಕೂಡ ಎಲ್ಲಿ ಗೊತ್ತಾ, ನಾನು ಫಸ್ಟ್ ಇನ್ನು ಒಂದು 5 ನಿಮಿಷದಿಂದ ಎಲ್ಲಿ ಡ್ರಾಪ್ ಮಾಡಿದ್ನೋ ಅಲ್ಲಿಂದ ನಾನು 2 ಕಿಲೋಮೀಟರ್ ಮುಂದೆ ಹೋಗಿ ಪೆಟ್ರೋಲ್ ಬಂಕ್ ಅಲ್ಲಿ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು CNG ಇರ್ಲಿಲ್ಲ, ವಾಪಸ್ ಬರ್ತಾ ಇದ್ದೀನಿ ಇವಾಗ ಪ್ಯಾಸೆಂಜರ್ನ ಪಿಕಪ್ ಮಾಡಕ್ಕೆ. ಹೋಗಿ ಪಿಕಪ್ ಮಾಡೋಣ. ಇವಾಗ ಓರಿಯನ್ ಮಾಲ್ ಮುಂದೆನೆ ಇದ್ದಾರೆ ಪ್ಯಾಸೆಂಜರ್. ನೋಡೋಣ ಬನ್ನಿ, ಅವ್ರನ್ನ ಡ್ರಾಪ್ ಮಾಡಿ. ಅಲ್ಲಾದ್ರೂ ಪೆಟ್ರೋಲ್ CNG ಸಿಗುತ್ತೋ ಇಲ್ವೋ ಗ್ಯಾರಂಟಿ ಇಲ್ಲ, ನೋಡೋಣ. ಸೊ 795,000 ರೂಪಾಯಿ ಅರ್ನ್ ಮಾಡಿದ್ದೀನಿ. 795 ಒಂದು ಅಪ್ಡೇಟ್ ಆಗ್ತೈತೆ ಅಮೌಂಟು. 6 ಟ್ರಿಪ್ ಮಾಡಿದ್ದೀನಿ, ತುಂಬ ಟೈಮ್ ಹಿಡಿಯುತ್ತೆ. 1080 ಪ್ಲಸ್ 300 ರೂಪಾಯಿ ಕೈ ಬಾಡಿಗೆ, 1380 ರೂಪಾಯಿ ನಾನು ಅರ್ನ್ ಮಾಡಿದ್ದೀನಿ. ಇದರಲ್ಲಿ 150 ರೂಪಾಯಿ ಆಲ್ರೆಡಿ ಪೆಟ್ರೋಲ್ ಹಾಕ್ಸಿದ್ದೀನಿ, 150 ರೂಪಾಯಿದು. ಫಸ್ಟ್ ಹೋಗ್ಬಿಟ್ಟು LPGನ ಹಾಕ್ಸೋಣ ಗಾಡಿಗೆ, ಯಾಕಂದರೆ ಫಸ್ಟ್ ಹೋಗಿ CNGನ ಹಾಕ್ಸೋಣ ಗಾಡಿಗೆ. ಮತ್ತು ಅಲ್ಲಿ ಎಷ್ಟು ಖರ್ಚಾಗುತ್ತೆ, ನನ್ನ ಹತ್ರ ಅಮೌಂಟ್ ಎಷ್ಟು ಉಳಿಯುತ್ತೆ, A to Z ಕ್ಯಾಲ್ಕುಲೇಟ್ ಮಾಡೋಣ. ಸೊ ಬನ್ನಿ, ಫಸ್ಟು ಡ್ಯೂಟಿಗಳು ಬೀಳ್ತಾ ಇದ್ದಾವೆ. ಡ್ಯೂಟಿ ಪರವಾಗಿಲ್ಲ, ಡ್ಯೂಟಿ ಬೀಳ್ತೈತೆ, ಇಲ್ಲ ಅಂತ ಹೇಳ್ಬಾರ್ದು, ಡ್ಯೂಟಿ ಬೀಳ್ತೈತೆ. ಮಧ್ಯಾಹ್ನ ಮೇಲೆ ಬಂದ್ಬಿಟ್ಟು 1080 ರೂಪಾಯಿ ನಾನು ದುಡ್ದಿದ್ದೀನಿ ಇವತ್ತು. ನೋಡೋಣ ಬನ್ನಿ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳ್ಳೋಣ. ಇಲ್ಲ 8 ಗಂಟೆ ಆಯ್ತು ಇವಾಗ. ನಾನು ಮತ್ತೆ ಅಲ್ಲಿಗೆ ಬರೋಕ್ಕೆ ಸ್ವಲ್ಪ ಅಂಗಡಿ ಎಲ್ಲ ಕ್ಲೋಸ್ ಮಾಡ್ತವ್ರೆ. ಅಂಗಡಿ ಹತ್ರ ಬಾ ಅಂತಂದ್ರು. ಅಂಗಡಿಗೆ ಹೋಗ್ಬಿಟ್ಟು ಏನಾದರೂ ಐಟಮ್ ಬೇಕಿದ್ರೆ ನೋಡಿಕೊಂಡು ಅದನ್ನು ತಂದು ಕೊಟ್ಬಿಟ್ಟು ಬಂದ್ಬಿಡೋಣ ಡ್ಯೂಟಿ ಮೇಲೆ. ಕಮ್ಮಿ ಐತೆ, 800ಗಿಂತ 195.
ಸೊ ಸೊ ಇದಾಗಿತ್ತು ನಮ್ಮ ಡೇ 1. ಟೋಟಲ್ ಅರ್ನಿಂಗ್ ಬಂದ್ಬಿಟ್ಟು 1380 ರೂಪಾಯಿ. ಅದರಲ್ಲಿ ಖರ್ಚು ವೆಚ್ಚ 405 ರೂಪಾಯಿ CNG, 150 ರೂಪಾಯಿ ಪೆಟ್ರೋಲು. ಸೊ ಟೋಟಲು $1380 ಮೈನಸ್ 405 ಮೈನಸ್ 150, 825 ರೂಪಾಯಿ ನನ್ನ ಹತ್ರ ಇವತ್ತು ಉಳಿದಿರುವಂತ ಅಮೌಂಟ್. ಅದರಲ್ಲಿ ಆಲ್ರೆಡಿ 300 ರೂಪಾಯಿ ಖರ್ಚಾಗ್ಬಿಟ್ಟೈತಿ. ಟೀ ಕಾಫಿ ಅದು ಇದು ಮತ್ತೆ ಅಂಗಡಿಲಿ ಸ್ವಲ್ಪ ಅಮೌಂಟ್ ಕಮ್ಮಿ ಬಿದ್ದಿತ್ತು ಅಂತ 200 ರೂಪಾಯಿ ಅಲ್ಲಿ ಕೊಟ್ಟೆ. ಟೋಟಲ್ ಇವತ್ತಿನ ನಮ್ಮ ಸೇವಿಂಗು 500 ರೂಪಾಯಿ. ಡೈಲಿ 1000 ಸೇವ್ ಮಾಡೋಣ ಅಂತ ನಾನು ಹೇಳಿ ಬರೀ 500 ರೂಪಾಯಿ ಇವತ್ತು ಸೇವ್ ಮಾಡಿರೋದು. ಪರವಾಗಿಲ್ಲ, ಡೇ 1 ಬರೀ 500 ರೂಪಾಯಿ ಸೇವ್ ಆಗೈತೆ. ನೋಡೋಣ ನಾಳೆ ಎಷ್ಟು ಸೇವ್ ಮಾಡ್ಬೋದು ಅಂತ. ಆದಷ್ಟು ಟ್ರೈ ಮಾಡೋಣ ಜಾಸ್ತಿ ಸೇವ್ ಮಾಡೋಕ್ಕೆ, ಜಾಸ್ತಿ ಅರ್ನ್ ಮಾಡೋಕ್ಕೆ. ಸೊ ವಿಡಿಯೋನ ಇಲ್ಲಿ ತನಕ ನೋಡಿದ್ದೀರಾ ಅಂತಂದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡುವಂತ ಸಮಯ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್.